ಫೈನಲಿ ಆಫ್ಟರ್ 3 ವೀಕ್ಸ್ ನನ್ನ ಪ್ಲಾಸ್ಟರ್ ರಿಮೂವ್ ಮಾಡ್ತಾ ಇದ್ದಾರೆ. ಈ ರೋಡ್ ಮಧ್ಯೆ ಲಾರಿ ನಿಲ್ಸಿದ್ರಿಂದ ಸ್ವಲ್ಪ ವೆಹಿಕಲ್ ಓಡಾಡೋದಕ್ಕೆ ಪ್ರಾಬ್ಲಮ್ ಆಗಿ ನಾನು ಹಾಸ್ಪಿಟಲ್ ರೀಚ್ ಆಗೋದಕ್ಕೆ ಲೇಟ್ ಆಯ್ತು. ಬಟ್ ಥ್ಯಾಂಕ್ ಗಾಡ್ ರೀಚ್ ಆದಾಗ್ಲೂ ತುಂಬಾ ಜನ ಇರಲಿಲ್ಲ. ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಪ್ಲಾಸ್ಟರ್ ರಿಮೂವ್ ಮಾಡಕ್ ಹೋದಾಗ ಈ ಎಕ್ವಿಪ್ಮೆಂಟ್ ನೋಡಿ ನನಗೆ ತುಂಬಾ ಭಯ ಆಗೋಯ್ತು. ಗುಡ್ ನ್ಯೂಸ್ ಏನಂದ್ರೆ ನನ್ನ ಕಾಲು 60 to 80% ಕ್ಯೂರ್ ಆಗಿದೆ. ಬಟ್ ಬೇಜಾರ್ ಏನಂದ್ರೆ ಇನ್ನೂ 2 ವೀಕ್ಸ್ ಕಾಲ್ ಮೇಲೆ ಪ್ರೆಷರ್ ಹಾಕ್ಬೇಡಿ ಅಂತ ಹೇಳಿದ್ದಾರೆ. ನನಗ್ ಚಿಲ್ಲಾಗಿರೋ ಕೋಕ್ ಕುಡಿಯಕ್ ಕೊಟ್ಟು ನಮ್ಮ ಮಮ್ಮಿ ನಮ್ಮ ಪಪ್ಪಂಗ್ ಕಾಲ್ ಮಾಡಿ ಹಾಸ್ಪಿಟಲ್ ಏನಾಯ್ತು ಅಂತ ಎಲ್ಲ ಅಪ್ಡೇಟ್ ಮಾಡ್ತಾ ಇದ್ರು. ನಾನ್ ಸುಸ್ತಾಗಿದ್ದನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಮ್ಮ ಮಮ್ಮಿಗ್ ಮಾತ್ರ ನಾನು ನೋಡ್ಕೊಂಡ್ ಪಾಪ ತುಂಬಾ ಸುಸ್ತಾಗಿ ಹೋಗಿದ್ದಾರೆ. ಅವ್ರೆಷ್ಟೇ ಸುಸ್ತಾಗಿದ್ರು ನನ್ಗೆ ಇಷ್ಟ ಅಂತ ಕರ್ಡ್ ರೈಸ್ ಮತ್ತೆ ಚಿಕನ್ ಗ್ರೇವಿ ಮಾಡ್ಕೊಟ್ಟಿದ್ರು. ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಜಸ್ಟ್ ಒನ್ ಫಾಲ್ ಇನ್ ದ 2 months ನನಗೆ ಬಂದಿದ್ದ ಆಪರ್ಚುನಿಟೀಸ್ ಎಲ್ಲ ನಾನು ಕಳ್ಕೊಂಡ್ಬಿಟ್ಟೆ ಅಂತ ಒಂದ್ ಕಡೆ ಬೇಜಾರಿದ್ರೆ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್ ಅನ್ನೋ ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಮುಂದೆ ನಡೀತಾ ಇದ್ದೀನಿ. ಜಸ್ಟ್ 2 more weeks ಐ ವಿಲ್ ಬಿ ಬ್ಯಾಕ್ ವಿತ್ ಮೋರ್ ಪಾಸಿಟಿವ್ ಎನರ್ಜಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.